ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಈಗ ಕ್ರಿಮಿನಲ್ ಆಗಿದ್ದಾರೆ. ಹಾಗಂತ ಅವರೇನು ಕ್ರೈಮ್ ಮಾಡಿಲ್ಲ ಅಥವಾ ಜೈಲ್ಗೂ ಹೋಗಿಲ್ಲ. ಬದಲಾಗಿ ನೈಜ ಕಥೆ ಆಧಾರಿತ ಸಿನಿಮಾಗೆ ಬಣ್ಣ ಹಚ್ಚಿದ್ದಾರೆ. ರಚಿತಾರಾಮ್ ಜೊತೆಗೆ ಧ್ರುವ ಸರ್ಜಾ 7ನೇ ಸಿನಿಮಾ ಸೆಟ್ಟೇರಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಈಗ ಕ್ರಿಮಿನಲ್. ಹೋರಿ ಶಿವನ ಪಾತ್ರದಲ್ಲಿ ಧ್ರುವ ಸರ್ಜಾ ಮೆಂಚೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಕೇಡಿ ಸಿನಿಮಾ ಇನ್ನೂ ಬಿಡುಗಡೆಯಾಗಿಲ್ಲ. ಅದಕ್ಕೂ ಮೊದಲೇ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಬುಲ್ ಟೆಂಪಲ್ ಮುಂಭಾಗದ ರಾಘವೇಂದ್ರ ಮಠದಲ್ಲಿ ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲೇ ಶುರು ಮಾಡಲಾಗಿದೆ. ವಿಶೇಷ ಅಂದ್ರೆ ಚಿತ್ರಕ್ಕೆ ಕ್ರಿಮಿನಲ್ ಎಂಬ ಟೈಟಲ್ ಇಡಲಾಗಿದೆ. ಕೇಡಿ ನಂತರ ಧ್ರುವ ಮತ್ತೆ ಮಚ್ಚು ಹಿಡಿದಿದ್ದಾರೆ. ಕೆರೆಬೇಟೆ ಚಿತ್ರವನ್ನ ನಿರ್ದೇಶನ ಮಾಡಿದ್ದ ರಾಜ್ಗುರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಜೊತೆಗೆ ಭರ್ಜರಿ ಚಿತ್ರದ ನಂತರ ರಚಿತಾರಾಮ್ ಧ್ರುವಗೆ ಜೋಡಿಯಾಗಿದ್ದು ತಾಯಿ ಪಾತ್ರದಲ್ಲಿ ನಟಿ ತಾರಾ ಅನುರಾಧ ಕಾಣಿಸಿಕೊಳ್ತಿದ್ದಾರೆ. ಇದೊಂದು ಪಕ್ಕಾ ಕಲ್ಟ್ ಸಿನಿಮಾವಾಗಿದ್ದು ಮಣ್ಣಿನ ಕಥೆಯನ್ನ ಹೇಳಲು ಹೊರಟಿದ್ದಾರೆ ರಾಜ್ ಗುರು. ಕಂಪ್ಲೀಟ್ ಉತ್ತರ ಕರ್ನಾಟಕದ ಸೊಗಡಿನ ಸಿನಿಮಾವಾಗಿದ್ದು ಹಾವೇರಿಯ ಹಾನಗಲ್ನಲ್ಲಿ ನಡೆದ ಟ್ರೂ ಲವ್ ಸ್ಟೋರಿ ಆಧಾರಿತ ಸಿನಿಮಾ ಇದಾಗಿದೆ. ಧ್ರುವ ಜವಾರಿ ಹುಡುಗನಾಗಿ ಕಾಣಿಸಿಕೊಳ್ತಿದ್ದು ಮುಹೂರ್ತಕ್ಕೆ ಜವಾರಿ ಹುಡುಗನ ಸ್ಟೈಲ್ ನಲ್ಲಿ ಹಸಿರು ಟವೆಲ್ ಹಾಕಿ ಬಂದಿದ್ರು. ಉತ್ತರ ಕರ್ನಾಟಕದಲ್ಲಿ ದೀಪಾವಳಿ ದಿನ ಹೋರಿ ಹಬ್ಬ ಮಾಡ್ತಾರೆ. ಧ್ರುವ ಈ ಚಿತ್ರದಲ್ಲಿ ಹೋರಿ ಹಿಡಿಯುವ ಪೈಲ್ವಾನ್ ಪಾತ್ರ ಮಾಡಿದ್ದು ಹೀಗಾಗಿನೇ ಚಿತ್ರದ ಮುಹೂರ್ತವನ್ನ ಬುಲ್ ಟೆಂಪಲ್ ಬಳಿಯೇ ಮಾಡಲಾಗಿದೆ. ಹಾವೇರಿ ಮತ್ತೆ ಆಂಗಲ್ ಅಲ್ಲಿ ನಡೆದಂತ ಒಂದು ಪ್ರೇಮಿಗಳ ಕಥೆ, ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಾನೆ ಹೇಳಬಹುದು. ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಕಲ್ಟ್ ಬೇಸ್ಡ್ ಅಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಬಟ್ ಧ್ರುವ ಹಿಮ್ಸೆಲ್ಫ್ ಕಾಲ್ಡ್ ಮೀ ಅಂಡ್ ವೆನ್ ಹಿ ಅಪ್ರೋಚ್ಡ್ ಮೀ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಫಿಲ್ಮ್, ಐ ವಾಸ್ ವೆರಿ ಹ್ಯಾಪಿ ಅಂಡ್ ಐ ವಿದೌಟ್ ಅ ಸೆಕೆಂಡ್ ಥಾಟ್ ಐ ಸೆಡ್ ಎಸ್. ಚಂದನ್ ಶೆಟ್ಟಿ ಸಂಗೀತ ನಿರ್ದೇಶನ ಮಾಡ್ತಿದ್ದು ಪಕ್ಕ ಜವಾರಿ ಹಾಡುಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. 15 ದಿನಗಳ ಒಳಗೆ ಶೂಟಿಂಗ್ ಶುರುವಾಗಲಿದ್ದು ಮಾರ್ಚ್ ವೇಳೆಗೆ ಚಿತ್ರೀಕರಣ ಮುಗಿಸೋ ಪ್ರಾಮಿಸ್ ಮಾಡಿದ್ದಾರೆ. ಮಂಗಳ ರಾಜಗೋಪಾಲ್, ಫಿಲ್ಮ್ ಬ್ಯೂರೋ, TV9.